ಹೊಸದಾಗಿ ಈಗ DCC ಬ್ಯಾಂಕ್ಗೆ ನಿರ್ದೇಶಕರಾಗಿ ಎಂಟ್ರಿ ಆಗ್ತಾ ಇದ್ದೀರಾ, ಏನಿದೆ ಸರ್? ಏನು ನಮ್ಮ ತಾಲೂಕಿನಿಂದ ಏನು ನರಸಿಂಹಯ್ಯ ಅವರು ಸೀನಿಯರ್ ಲೀಡರ್ ಇದ್ದರು, ಅವ್ರಿಗೆ 84 ವರ್ಷ ವಯಸ್ಸಾಗಿರೋದ್ರಿಂದ ಈ ಬಾರಿ ರಾಜಣ್ಣ ಸಾಹೇಬರು ನೀನೇ ಬಾ ಅಂತ ಹೇಳಿದ್ದಕ್ಕೆ ಇವತ್ತು ಅಪ್ಲಿಕೇಶನ್ ಹಾಕಿದ್ದೀನಿ. ನಮ್ಮ ತಾಲೂಕಿನ ರೈತರ ಪರವಾಗಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಜನಗಳಿಗೆ ಒಳ್ಳೆ ಒಂದು ಸೇವೆ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀನಿ. ಅಷ್ಟೊಂದು ಪ್ರೀತಿ ಯಾಕೆ ರಾಜಣ್ಣ ಅವ್ರಿಗೆ ನಿಮ್ಮ ಮೇಲೆ ಅಂತ? ರಾಜಣ್ಣವರು ಮೊದಲಿಂದ ರಾಜಕೀಯ ಗುರುಗಳವರು, ಹಾಗಾಗಿ ಸ್ವಲ್ಪ ಪ್ರೀತಿ ಇದೆ ನಮ್ಮ ಮೇಲೆ. ಇನ್ನೊಂದು ಕಡೆ SR ಶ್ರೀನಿವಾಸ್ ವಿರುದ್ಧವಾಗಿರೋದಕ್ಕೆ ನಿಮ್ಮನ್ನ ಶ್ರೀನಿವಾಸ್ ಸಬ್ಜೆಕ್ಟ್ ಬರಲ್ಲ ಇದಕ್ಕೆ. ನಾವು ಮೊದಲಿಂದನೂ ಕಾಂಗ್ರೆಸ್ನಲ್ಲಿದ್ದವರು, ನಮ್ಮ ತಂದೆಯವರು ರಾಜಣ್ಣ ಸಾಹೇಬರು ಆಪ್ತ ಸ್ನೇಹಿತರು, ಅದರಲ್ಲಿ ನಾನು ರಾಜೇಂದ್ರ ಅವರು ಸ್ನೇಹಿತರಿರೋದ್ರಿಂದ ನನ್ನ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾರೆ. ಶ್ರೀನಿವಾಸ್ಗೂ ಇದಕ್ಕೆ ಸಂಬಂಧ ಇಲ್ಲ. ತುಮುಲ್ಗೂ ಅಧ್ಯಕ್ಷ ಆಗಿದ್ದೀರಾ, ಸಹಕಾರ ಕ್ಷೇತ್ರ ಕೊಟ್ಟಾರೆ ಎಂಟ್ರಿ ಆಗ್ತಾ ಇದ್ದೀರಾ, ಯಾವ ರೀತಿಯಾಗಿ ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ನಿಮ್ಮ ಆಸೆ ಇದೆ? ಈ ರೈತರ ಪರವಾಗಿ ಇರೋ ಸಂಸ್ಥೆ ನಮ್ಮ ಒಕ್ಕೂಟ, ಅದರ ಜೊತೆಯಲ್ಲೆಲ್ಲ ನಮ್ಮ ಸೀನಿಯರ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಅವರು ಸಹಕಾರದಿಂದ ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡಿ. ನೀವು ತುಮೂಲ್ ಅಧ್ಯಕ್ಷ ಆದಾಗ ಸರ್ ಒಂದು SR ಶ್ರೀನಿವಾಸ್ ಚಾಲೆಂಜ್ ಹಾಕಿದ್ರು, ಇದೇ ಥರ DCC ಬ್ಯಾಂಕಲ್ಲೂ ಗೆದ್ದು ನೋಡಲಿ ಅಂತ ಚಾಲೆಂಜ್ ಹಾಕಿದ್ರು. ಆಮೇಲೆ ಅದೇ ಕ್ಯಾಟಗರಿ ಬಲಗೈನವ್ರಿಗೆ ಅಧ್ಯಕ್ಷರು ಮಾಡಿ ನೋಡಲಿ ಅಂತ ಹೇಳ್ತಾ ಇದ್ರು. ಅಧ್ಯಕ್ಷರು ರಾಜಣ್ಣ ಅವ್ರು ಇರೋವರೆಗೂ ಅವರೇ ಅಧ್ಯಕ್ಷರು, ಅದು ಎರಡನೇ ಮಾತೇ ಇಲ್ಲ. ಯಾರು ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಗಳಿಲ್ವೇ ಇಲ್ಲ, ಮುಂದಕ್ಕೂ ಇರಲ್ಲ. ಅವ್ರು ಇರೋವರೆಗೂ ಅವರೇ ಅಧ್ಯಕ್ಷರು, ಅವರ ಹಿಂದೆ ನಾವು ಕೆಲಸ ಮಾಡ್ತೀವಿ ರಾಜಕಾರಣದಲ್ಲಿ. ಅವ್ರು ಹೇಳೋ ಪ್ರಕಾರ ಬಲಗೈನವರು ಮನೇಲಿ ಕೂತ್ಕೊಂಡಿದ್ದು ಮಾಡ್ಬೇಕಂದ್ರೆ ಆಗಲ್ಲ. ಯಾವುದೇ ಆಗಲಿ, ಲೆಫ್ಟ್ ಆಗ್ಬೋದು, ರೈಟ್ನವ್ರಾಗ್ಬೋದು, ಹಿಂದುಳಿದವರಾಗ್ಬೋದು, ಅವರ ಶ್ರಮದಿಂದ ಇವೆಲ್ಲ ಅಧಿಕಾರಿಗಳು ಬರೋದು. ಅವ್ರಿಗೆ ಆಸಕ್ತಿ ಇರಬೇಕು, ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸ್ಕೋಬೇಕು, ಸರ್ವಿಸ್ ಮಾಡಬೇಕು ಅನ್ನೋ ಮನೋಭಾವ ಇದ್ದರೆ ಆಗುತ್ತೆ. ಲೆಫ್ಟು ರೈಟು ಇದು ಬರಲ್ಲ.